ಮಾವಯ್ಯ, ಏನು ಹಾಕೋತಿದೀಯಾ? ಏನಿಲ್ಲ, ನಾಳೆ ಸಿಟಿಗೆ ಹೋಗೋ ಕೆಲಸ ಇದೆ ನಂಗೆ ಸ್ವಲ್ಪ. ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ, ಇನ್ನೇನಿಲ್ಲ. ನಗರಕ್ಕೆ ಹೋಗ್ತೀಯಾ? ಯಾಕೆ? ಅಕ್ಕಿ ಕಾಲೇಜಿನ ವಿಷಯವಾಗಿ ಹಾಗೆ ಈ ವರ್ಷ ಬಿತ್ತನೆ ಮಾಡೋ ಬೆಳೆಗೆ ಬೇಕಾದಂತಹ ಬೀಜಗಳು, ಔಷಧಿಗಳು ಎಲ್ಲ ಮುಂಚಿತವಾಗಿ ತಂದು ಇಟ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ಓ ಹೌದಾ, ಸರಿ. ಹಾಗಾದರೆ ಮಲಗು. ನಿನ್ನಿದ್ರೆ ಬರಲಿಲ್ವಾ? ಇಲ್ಲ, ಮಧ್ಯಾಹ್ನ ಮಲಗಿದ್ನಲ್ಲ. ಅಂಜು ಹತ್ರ ಹೋಗಿರಲಿಲ್ವಾ? ಹೋಗಿದ್ದೆ ಅಂತ ಅಂಜು ಹೇಳಿದ್ಲು. ಅವಳು ಎಲ್ಲವನ್ನೂ ಹೇಳ್ತಾಳೆ. ಅದೆಲ್ಲವನ್ನು ಕೇಳಿದಂತಹ ಪೃಥ್ವಿರಾಜ್, ಅಂಜು ಹೇಳಿರೋದು ಕೂಡ ಸರಿಯೇ ಅಲ್ವಾ ಯುಕ್ತ? ಆದರೆ ನೀನು ಕೂಡ ಪ್ರತಿದಿನ ಅಲ್ಲಿಗೆ ಹೋಗೋದು ಒಳ್ಳೆಯದಲ್ಲ. ಅಷ್ಟೊಂದು ಅಗತ್ಯ ಇದ್ದರೆ ನಾನೇ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಅಂತಾನೆ. ಸರಿ, ಹಾಗೇ ಆಗಲಿ. ಪೃಥ್ವಿರಾಜ್ ಯಾಕೋ ಇನ್ನೂ ಸುಸ್ತಾಗಿ ಇದ್ದಾರೆ? ಏನಿಲ್ಲ ಬಿಡಮ್ಮ. ಇಲ್ಲ, ನನ್ನ ಭಾವನೆಗೆ ಏನೋ ಆಗ್ತಿದೆ. ಅದೇನು? ಆಕೆ ಬಾಯಿಂದ ಭಾವ ಎಂಬ ಮಾತು ಅವನಿಗೆ ಬರ್ತಿದ್ದಂತೆ ತನ್ನ ಆಲೋಚನೆಗಳು ಎಲ್ಲವನ್ನ ಪಕ್ಕಕ್ಕಿಟ್ಟು ಯುಕ್ತಾಳನ್ನು ತನ್ನ ಮೈ ಮೇಲೆ ಎಳ್ಕೊಂಡು ಆಕೆ ಭುಜದ ಮೇಲೆ ತಲೆಯನ್ನು ಇಟ್ಟುಬಿಡ್ತಾನೆ. ತಲೆಯನ್ನು ಕೈಯಿಂದ ಮೆಲ್ಲಗೆ ಸವರ್ತಾ, ಏನಾಯಿತು ಬಾವಾ? ಯಾವತ್ತಿಗೂ ನೀನು ಹೀಗಿರಲಿಲ್ಲ ಅಂತಾಳೆ ನೋವಿನಿಂದ. ಸ್ವಲ್ಪ ಹಿಂದೆ ಸರಿದು ಯುಕ್ತಾಳ ಹಣೆ ಮೇಲೆ ಮುತ್ತಿಟ್ಟು, ಆ ಘಟನೆ ನಂತರ ನಿನ್ನ ಜೊತೆ ಮುಕ್ತವಾಗಿರಬೇಕಂದ್ರೆ ಸ್ವಲ್ಪ ಭಯ ಆಗ್ತಿದೆ. ಎಲ್ಲಿ ನಿನ್ನನ್ನು ಮತ್ತೆ ನೋಯಿಸ್ತೀನೋ ಅಂತ ಆತಂಕ ಆಗುತ್ತೆ ಅಂತ ಅಂತಾನೆ. ನಾನು ಹೇಳಿದ್ನಲ್ಲ, ನೀನು ಅದರ ಬಗ್ಗೆ ಯೋಚಿಸ್ತಿದ್ಯಾ ಮಾವಯ್ಯ? ಯಾಕೆ? ಆದರೂ ಪ್ರೆಸಿಡೆಂಟ್ ಅವ್ರು ಕೂಡ ಹೀಗೆ ಭಯ ಪಡ್ತಾರಾ? ಇದನ್ನಂತೂ ನಾನು ಎಲ್ಲೂ ನೋಡಿಲ್ಲ. ಪ್ರೆಸಿಡೆಂಟ್ ಆಗಿಬಿಟ್ರು ನಾನು ಮನುಷ್ಯನೇ ತಾನೇ. ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ, ಅದಕ್ಕೆ ಭಯ ಪಡ್ತಿದ್ದೀನಿ ಅಷ್ಟೇ. ಹಾಗಾದರೆ ಆ ಮಾವಯ್ಯ ನನಗೆ ಬೇಡವೇ ಬೇಡ ಅಂತ ಮುನಿಸಿನಿಂದ ಮೂಗು ಮುರಿತಾ ಪಕ್ಕಕ್ಕೆ ತಿರುಗಿಬಿಡ್ತಾಳೆ. ಯುಕ್ತಾಳ ಆ ಮುನಿಸನ್ನು ನೋಡಿ ಮೆಲ್ಲಗೆ ನಗ್ತಾ, ನೈಟಿಯಿಂದ ಕಾಣಿಸ್ತಿರೋ ಆಕೆ ಕುತ್ತಿಗೆ ಮೇಲೆ ಮೆಲ್ಲಗೆ ಗಾಳಿ ಊದ್ತಿದ್ರೆ ಯುಕ್ತ ಕೋಪವನ್ನು ಮರೆತು ಕಣ್ಣುಗಳನ್ನ ಮುಚ್ಕೊಳ್ತಾಳೆ. ಯುಕ್ತ ನಡುಗ್ತಿಲ್ಲ, ತಾನು ಸಾಮಾನ್ಯವಾಗಿದ್ದಾಳೆ ಅಂತ ತಿಳ್ಕೊಂಡು ಜಡಿಯನ್ನು ಪಕ್ಕಕ್ಕೆ ಸರಿಸಿ ಆಕೆ ಕುತ್ತಿಗೆ ಮೇಲೆ ಮುತ್ತಿಡ್ತಾನೆ. ಯುಕ್ತ ದಿಂಬನ್ನು ಗಟ್ಟಿಯಾಗಿ ಹಿಡಿತಾ ಬಾಬಾ ಅಂತ ಆರ್ದ್ರತೆಯಿಂದ ಕರೀತಾಳೆ. ಆಕೆ ಕರೆದ ಪ್ರತಿ ಬಾರಿಯೂ ಆತನಿಗೆ ಏನೋ ಒಂದು ರೀತಿ ಸಂತೋಷ. ಆಕೆಯನ್ನು ತನ್ನ ಕಡೆ ತಿರುಗಿಸ್ಕೊಂಡು ಯುಕ್ತಾಳ ಕಾಲುಗಳ ಮೇಲೆ ತನ್ನ ಕಾಲನ್ನಿಟ್ಟು ಒಂದು ಕೈಯಿಂದ ನಡುವನ್ನು ಬಿಗಿಯಾಗಿ ಹಿಡಿದು ಕೆನ್ನೆಗಳಿಗೆ ದೇವಭರಿತ ಮುತ್ತುಗಳು ನೀಡ್ತಿದ್ರೆ ಯುಕ್ತ ಪರವಶಳಾಗಿ ಕಣ್ಗಳನ್ನ ಮುಚ್ಕೊಂಡು ಬಿಡ್ತಾಳೆ. ಲೆಕ್ಕವಿಲ್ಲದಷ್ಟು ಮುತ್ತುಗಳನ್ನ ಕೆನ್ನೆಗಳಿಗಿಟ್ಟು ತುಟಿಗಳನ್ನ ಮುಟ್ಟದೆ ಕೆಳಗೆ ಸರಿದು ಮಾಂಗಲ್ಯವಿರೋ ಕುತ್ತಿಗೆ ನೋಡಿ ಆ ಮಾಂಗಲ್ಯ ಸರವನ್ನು ಪಕ್ಕಕ್ಕೆ ಸರಿಸಿ ಮುತ್ತಿನ ಮುದ್ರೆಗಳನ್ನು ಒತ್ತು ಬಿಡ್ತಾನೆ. ಯುಕ್ತ ಮೆಲ್ಲಗೆ ಪೃಥ್ವಿರಾಜ್ ಕೂದಲನ್ನು ಎಳೀತಾ ಕುತ್ತಿಗೆ ನಿನ್ನಷ್ಟು ಬಗ್ಗಿಸ್ತಾಳೆ. ಯುಕ್ತಾಳಿಗೆ ಕಷ್ಟವಾಗದಂತೆ ಮುತ್ತಿಟ್ಟು ಮೆಲ್ಲಗಚ್ಚಿದ ತಕ್ಷಣ ಆ ಹಳೆಯ ಕ್ಷಣಗಳ ನೆನಪಿಗೆ ಬಂದು ಪೃಥ್ವಿರಾಜ್ ತಲೆಯನ್ನು ಪಕ್ಕಕ್ಕೆ ತಳ್ಳಿ ಅವನ ಎದೆಯಲ್ಲಿ ತಲೆ ಅಡಗಿಸ್ಕೊಂಡು ಮೆಲ್ಲಗೆ ನಡುಗ್ಬಿಡ್ತಾಳೆ. ಆಕೆ ಸುತ್ತ ಕೈಗಳು ಬಿಗಿದು ನೆಮ್ಮದಿಯಾಗಿ ಬೆನ್ನನ್ನು ಸವರ್ತಾ, ಇದ್ಯಾಕೆ ನಾನು ನಿನ್ನಿಂದ ದೂರ ಇರೋದು ಯುಕ್ತ? ಇದಕ್ಕೆ ಅಲ್ವಾ? ಆದರೆ ನೀನೇನು ನಾನು ಚೆನ್ನಾಗೇ ಇದ್ದೀನಿ ಅಂತ ಮಾತುಗಳು ಹೇಳ್ಬಿಟ್ಟೆ. ಈಗ ನೋಡು ಹೇಗೆ ಭಯ ಪಡ್ತಿದ್ಯಾ ಅಂತ ಸ್ವಲ್ಪ ಕೋಪದಿಂದಲೇ ಹೇಳ್ತಾನೆ. ಆ ಮಾತಿಗೆ ಯುಕ್ತ, ನಾನೇನು ಭಯ ಪಡ್ತಿಲ್ಲ, ನಾಚಿಕೆ ಪಡ್ತಿದ್ದೀನಿ ಅಂತ ಅಂತಾಳೆ. ನೀನು ನಾಚಿಕೆ ಪಡ್ತಿದ್ಯೋ ಅಥವಾ ಭಯ ಪಡ್ತಿದ್ಯೋ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನು ನಿಜಾನೇ ಹೇಳ್ತಿದ್ದೀನಿ, ಸುಳ್ಳು ಹೇಳ್ತಿಲ್ಲ ಮಾವಯ್ಯ. ಹೌದಾ? ಮತ್ತೆ ನಾಚಿಕೆ ಪಟ್ಟರೆ ಶರೀರ ಯಾಕೆ ನಡುಗ್ತಿದೆ? ಯಾಕಂದರೆ ಅಂತ ದೀರ್ಘವಾಗಿ ಎಳೀತಾ
ನಿನ್ನ ರಭಸವನ್ನು ತಡ್ಕೊಳ್ಳಾರ್ದೆ ನಡುಗೆ ಹೋಗ್ತಿದೆ. ನಾನೇನು ಮಾಡಲಿ ಹೇಳು? ಹೌದಾ? ಹಾಗಾದರೆ ಮತ್ತೆ ಶುರು ಮಾಡಲಿಯಾ? ನಿನ್ನಿಷ್ಟ ಮಾವಯ್ಯ. ಮುಂಚೆ ಹೇಳ್ತಿದ್ದೀನಿ, ಹೀಗೆ ಹಿಂದೆ ತಳ್ಳಿದ್ರೆ ಮಾತ್ರ ಮತ್ತೆ ನಿನ್ನ ಹತ್ರಕ್ಕೆ ಬರೋದಿಲ್ಲ, ಸರಿನಾ? ಆ ಮಾತಿಗೆ ಮನಸ್ಸಿನಲ್ಲಿ ಭಯವಿದ್ದರೂ ಮಾವಯ್ಯನೇ ತಾನೇ ಅಂತ ಒಪ್ಪಿಗೆಯ ಸೂಚಕವಾಗಿ ತಲೆಯನ್ನು ತೂಗಿಬಿಡ್ತಾಳೆ. ಆಕೆ ಮುಖವನ್ನು ತೀಕ್ಷ್ಣವಾಗಿ ಒಮ್ಮೆ ನೋಡಿ, ಇವತ್ತು ಬೇಡ, ನಾಳೆ ಶುರು ಮಾಡೋಣ ಅಂತ ಗಟ್ಟಿಯಾಗಿ ಒಪ್ಪಿಕೊಂಡು ಕಣ್ಣುಗಳು ಮುಚ್ಕೊಳ್ತಾನೆ. ತನ್ನ ಪರಿಸ್ಥಿತಿಯನ್ನು ಇಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡ ಮಾವಯ್ಯ ಸಿಕ್ಕಿದ್ದಕ್ಕಾಗಿ ಮನಸ್ಸಿನಲ್ಲೇ ಸಂತೋಷ ಪಡ್ತಾ ನಿದ್ರೆಗೆ ಜಾರ್ತಾಳೆ ಯುಕ್ತ. ಇಲ್ಲಿ ಅಂಜು ನಿಖಿಲ್ಗೆ ಟಿಫಿನ್ ಬಡಿಸಿ ಚಟ್ನಿಯನ್ನು ಮಾತ್ರ ಬಟ್ಲು ತುಂಬ ಹಾಕಿ ತಿನ್ನುವಂತೆ ಒತ್ತಾಯಿಸ್ತಾಳೆ. ನಿಖಿಲ್ ಚಟ್ನಿ ಕಡೆ ನಂತರ ಅಂಜುವಿನ ಕಡೆ ಅಚ್ಚರಿಯಿಂದ ನೋಡಿ, ಇಷ್ಟು ತಿಂಡಿಗೆ ಅಷ್ಟೊಂದು ಚಟ್ನಿ ತಿಂತಾರಾ? ಸ್ವಲ್ಪ ತೆಗೆದಾ ಕಂಚನ ಅಂತಾನೆ. ಅಂಜು ತಲೆನ ಅಡ್ಡವಾಗಿ ಆಡಿಸಿ, ನನಗೆಷ್ಟಿಟ್ಟರೆ ಅಷ್ಟು ತಿನ್ಬೇಕು ನೀನು, ಇಲ್ದಿದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಆತನನ್ನು ಗಂಭೀರವಾಗಿ ನೋಡ್ತಾಳೆ. ಇದು ರಿವೆಂಜ್ ಅಂತ ಅರ್ಥ ಆಗಿ ಸರಿ ಅಂತ ಇಡ್ಲಿಯನ್ನು ಮುರಿದು ಚಟ್ನಿಯನ್ನು ಮುಳುಗಿಸಿ ಬಾಯಿಗಿಟ್ಕೊಳ್ತಾನೆ. ತಕ್ಷಣ ತೀವ್ರವಾದ ಖಾರ ಮತ್ತು ಊರಿಗೆ ಹೊಟ್ಟೆ ತಲೆ ಎಲ್ಲ ತಿರುಗದಂತಾಗ್ಬಿಡುತ್ತೆ. ನೀರಿಗಾಗಿ ಸುತ್ತಲೂ ನೋಡ್ತಾನೆ. ಅಲ್ಲಿ ಒಂದು ನೀರಿನ ಬಾಟ್ಲಿ ಕೂಡ ಇಲ್ದಿರೋದನ್ನು ಕಂಡು ನೀರು ಬೇಕಂತ ಸನ್ನೆ ಮಾಡ್ತಾನೆ. ಅಂಜು ಕೋಪದಿಂದ ನೋಡ್ತಾ, ಆಗಲೇ ಒಂದು ಮಚ್ಚೆ ನೋಡಿದೆ ಅಂದ್ಯಲ್ಲ, ಅದಕ್ಕೆ ಶಿಕ್ಷೆ ಇದು. ನಿನಗೆ ನೀರು ಕೊಡೋದಿಲ್ಲ, ಮರ್ಯಾದೆಯಾಗಿ ಇಟ್ಟಿದ್ದನ್ನೆಲ್ಲ ತಿನ್ನು, ಇಲ್ದಿದ್ರೆ ಮಧ್ಯಾಹ್ನ ಕೂಡ ಇದನ್ನೇ ಇಡ್ತೀನಿ ಅಂತ ಅಂತಾಳೆ. ನಿಜಕ್ಕೂ ಒಂದೇ ತುತ್ತಿ ಕಣ್ಣುಗಳ ನೀರು ತುಂಬಿಕೊಂಡು ಗಂಟ್ಲಂತೂ ಉರಿತಾ ಇದ್ದರೆ ಅವಳಿಗೆ ಎಷ್ಟು ಮೆಣಸಿನಕಾಯಿಗಳನ್ನ ಅರ್ದಿದ್ದಾಳೆ ಎಂಬುದು ಸುಲಭವಾಗಿ ಅರ್ಥವಾಗಿ ನನ್ನಿಂದ ಆಗಲ್ಲ ಎಂಬಂತೆ ತಲೆದೂಗ್ತಾನೆ. ಹಾಗಾದರೆ ನೀನು ಹೇಳೋದೆಲ್ಲ ಬರೀ ಸುಳ್ಳುಗಳೇನಾ ಅಂತ ಅವಳು ಹೇಳಿದಾಗ, ಕನಿಷ್ಠ ಹೀಗಾದರೂ ಅವಳು ಅರ್ಥ ಮಾಡ್ಕೊಳ್ತಾಳೋ ಏನೋ ಅಂತ ನೋವನ್ನು ಸಹಿಸ್ಕೊಳ್ತಾ ಹಾಕಿದ ಚಟ್ನಿಯರೆಲ್ಲ ಎರಡೇ ಇಡ್ಲಿಯೊಂದಿಗೆ ತಿಂದು ಅಡುಗೆ ಮನೆಗೆ ಹೊರಟೋಗ್ತಾನೆ. ಹೋಗ್ತಿರೋ ನಿಖಿಲ್ ಕಡೆ ಬೇಜವಾಬ್ದಾರಿಯಿಂದ ಒಮ್ಮೆ ನೋಡಿ ಆ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಆತನ ಹಿಂದೆ ಹೋಗ್ತಾಳೆ. ಅಷ್ಟರಲ್ಲಿ ನಿಖಿಲ್ಗೆ 2 ಲೋಟ ನೀರು ಖಾಲಿ ಮಾಡಿ 3ನೇ ಲೋಟ ಕುಡಿತಿದ್ರು. ಇನ್ನೂ ಉರಿಯಂತೂ ಕಡಿಮೆನೇ ಆಗದೇ ಇದ್ದಾಗ ಜೇನುತುಪ್ಪದ ಡಬ್ಬಿಯನ್ನು ಮುಟ್ಟೋದಕ್ಕೆ ಹೋಗ್ತಾನೆ. ಅಂಜು ಕಣ್ರೆಪ್ಪೆ ಬಡಿಯೋದ್ರೊಳಗೆ ಆ ಡಬ್ಬಿಯನ್ನು ಕಸಿದುಕೊಂಡು, ಇದನ್ನು ತಿಂದರೆ ನೀನು ನನಗೆ ಶಿಕ್ಷೆ ಅನುಭವಿಸ್ತಂತೆ ಹೇಗಾಗುತ್ತೆ? ನೀನು ಉರಿಯಿಂದ ಒದ್ದಾಡಿದ್ರೆ ಮಾತ್ರ ತಾನೇ ನನಗೆ ತೃಪ್ತಿ ಆಗೋದು ಅಂತ ಡಬ್ಬಿಯನ್ನು ಆ ಕಡೆ ಈ ಕಡೆ ಆಡಿಸ್ತಾ ಕೇಳ್ತಾಳೆ ಅಂಜು. ಅಂಜನಾ ಪ್ಲೀಸ್ ಅಂತಿದ್ರು ಕಿಂಚಿತ್ತು ದಯೆ ತೋರದೆ ಬಾಟ್ಲನ್ನು ಕೊಡೋದಿಲ್ಲ ಎಂಬಂತೆ ನೋಡ್ತಾಳೆ. ನಿಖಿಲ್ ಇನ್ನು ಕೇಳಲಾರದೆ ಸುಮ್ಮನೆ ಇನ್ನೊಂದು ಲೋಟ ನೀರು ಕುಡಿದು ಹೊರ್ಗೆ ಹೋಗೋದಕ್ಕೆ ಅನುವಾಗ್ತಾನೆ. ಹಲೋ ಅಂತ ಚಿಟಕಿ ಹೊಡೆದು ನಿಖಿಲ್ನನ್ನು ಕರೀತಾಳೆ ಅಂಜು. ಹಿಂದೆ ತಿರುಗಿ ಏನು ಎಂಬಂತೆ ನೋಡ್ತಾನೆ. ಉರಿಯಿಂದ ಕೆಂಪಗಾಗೋಗಿರೋ ಆತನ ಮುಖವನ್ನು ನೋಡಿ ಮೆಲ್ಲಗೆ ನಗ್ತಾ, ಹೊರಗೋಗಿ ಏನಾದರೂ ಸ್ವೀಟ್ಸ್ ತಿಂದು ಉರಿ ಕಡಿಮೆ ಮಾಡ್ಕೊಳ್ತೀಯಾ ಅಂತ ಮುಂದೆ ಬಂದು ನಿಖಿಲ್ ಕೈಯನ್ನು ಹಿಡಿದು ತನ್ನ ತಲೆ ಮೇಲಿಟ್ಟು ನನ್ನ ಮೇಲಾಣೆ ಅಂತ ಪ್ರಮಾಣ ಮಾಡಿಸ್ಕೊಳ್ತಾಳೆ. ಏನಂಜನ ಇದು ಅಂತ ಉರಿಯಿಂದ ಮಾತು ಕೂಡ ಸರಿಯಾಗಿ ಬಾರದೇ ಇದ್ದಾಗ, ನಾನು ಹಾಗೆ ಮಾಡೋದಿಲ್ಲ ಬಿಡು ಅಂತ ನೋವಿನಿಂದ ಅಂತಾನೆ. ಅಂಜು ನಿಖಿಲ್ ಕೈಯನ್ನು ಬಿಡದೆ ಗಟ್ಟಿಯಾಗಿಡಿದು, ನಾನು ನಿನ್ನನ್ನು ನಂಬೋದಿಲ್ಲ. ಮರ್ಯಾದೆಯಾಗಿ ನನ್ನ ಮೇಲೆ ಆಣೆ ಇಟ್ಟು ಹೇಳು, ಆಗಿಬಿಡ್ತೀನಿ. ಇಲ್ದಿದ್ರೆ ಈ ದಿನ ಎಲ್ಲ ಏನನ್ನು ತಿಂದೆ ಹೀಗೆ ಇರ್ತೀನಿ ಅಂತ ಗಂಭೀರವಾಗಿ ಹೇಳ್ತಾಳೆ. ನಿಖಿಲ್ ಅಂಜುವಿನ ಹಠಮಾರಿತನವನ್ನು ಅರ್ಥ ಮಾಡ್ಕೊಳ್ತಾ, ಬೇಡ, ನಾನೇನು ತಿನ್ನೋದಿಲ್ಲ, ನಿಜಕ್ಕೂ ಹೊರಗೆ ಕೂಡ ಹೋಗೋದಿಲ್ಲ, ಸರಿನಾ? ನೀನು ಊಟ ಮಾಡು ಪ್ಲೀಸ್ ಅಂತ ಕೈಯನ್ನು ಹಿಂದೆ ತೆಗೆದುಕೊಂಡು ಬಿಡ್ತಾನೆ. ಅದನ್ನೂ ನೋಡೋಣ ಅಂತಿದ್ದಂತೆ ಕಣ್ಣುಗಳು ತಿರುಗುತ್ತಿರುವಂಥ ಭಾಸವಾಗಿ ಅಂಜುವನ್ನು ನೋಡಿ
ತನ್ನ ಕೋಣೆಗೆ ಹೊರಟು ಹೋಗ್ತಾನೆ. ಅಂಜು ಕೂಡ ತಿಂಡಿಯನ್ನು ಮುಗಿಸಿ ಬರುವಷ್ಟರಲ್ಲೇ ಮಲಗಿರುವಂತಹ ನಿಖಿಲ್ನನ್ನು ಕಂಡು, ಓ, ನಾನು ನಿದ್ರೆ ಇಲ್ದಂತೆ ಮಾಡಿ ನೀನು ಪ್ರಶಾಂತವಾಗಿ ಮಲಗಿದೀಯಾ, ನಿನಗೆ ಹೇಳ್ತೀನಿ ನೀರು ಅಂತ ವಾಶ್ರೂಮ್ಗೆ ಹೋಗಿ ಮಗ ತುಂಬ ನೀರು ತಂದು ನಿಖಿಲ್ ಮುಖದ ಮೇಲೆ ಪಟ್ ಅಂತ ಹೊಡಿತಾಳೆ ನೀರಿನಲ್ಲಿ. ನೀರು ಒಟ್ಟಾಗಿ ಮುಖದ ಮೇಲೆ ಬೀಳ್ತಿದ್ದಂತೆ ಸ್ವಲ್ಪ ಅಲುಗಾಡಿ ಮತ್ತೆ ಮಲ್ಕೊಳ್ತಾನೆ ನಿಖಿಲ್. ಅಂಜು ಗಲಿಬಿಲಿಯಿಂದ ನೋಡ್ತಾ, ಇದೇನು ಇಷ್ಟು ನೀರು ಬಿದ್ದರೂ ಹಾಗೆ ಮಲಗಿದಾನೆ ಅಂತ ಯೋಚಿಸ್ತಾ ಹತ್ರಕ್ಕೆ ಹೋಗಿ, ಓಯ್ ನಿಕ್ಕಿ ಅಂತ ಕೈಗಳನ್ನ ಹಿಡಿದು ಕರೀತಾಳೆ. ಆದರೆ ನಿದ್ರೆಯ ಮಬ್ಬಿನಲ್ಲಿರೋ ನಿಖಿಲ್ ಕೈಯನ್ನು ಹಿಂದೆ ಎಳ್ಕೊಳ್ಳೋದ್ರೊಂದಿಗೆ ಅಂಜು ಕೂಡ ತಕ್ಷಣ ಹೋಗಿ ಆತನ ಪಕ್ಕದಲ್ಲಿ ಬೀಳ್ತಾಳೆ. ಕಂಗಾಲಾಗಿ ಎದ್ದು ನಿಲ್ಲೋದಕ್ಕೆ ಹೋಗ್ತಿದ್ದಂತೆ ನಿಖಿಲ್ ಆಗಲಿ ಯಾವ ಮಚ್ಚೆ ಬಗ್ಗೆ ಹೇಳಿ ಶಿಕ್ಷೆ ಅನುಭವಿಸಿದ್ನೋ ಆಗ ಇದೇ ಮಚ್ಚೆ ನೆನಪಿನಲ್ಲಿ ಅವಳು ಮುಷ್ಟಿಯನ್ನು ಗಟ್ಟಿಯಾಗಿ ಬಿಗಿದು ಮೈ ಮರೆತು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಿಜಕ್ಕೂ ಶರ್ಟ್ ಲೆಸ್ ಆಗಿದ್ದ ನಿಖಿಲ್ ಪಕ್ಕದಲ್ಲಿ ಮಲಗಿದ್ದಕ್ಕಾಗಿ ಮುಜುಗರ ಅನುಭವಿಸ್ತಾ ಆತನ ಭುಜಗಳ ಮೇಲೆ ಉಗುರುಗಳಿಂದ ಗಟ್ಟಿಯಾಗಿ ಗೀರಿ ಏಳೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಈಗ ಆತನ ಬಾಯಿಂದ ಬರ್ತಿರೋ ಮಾತುಗಳು ಕೇಳಿ ಅಂಜುವಿನ ಕೋಪ ನೆತ್ತಿ ಏರುತ್ತೆ. ಅವನು ಯಾವಾಗ ಎಚ್ಚರಗೊಳ್ತಾನೋ ಅಂತ ಕಾಯ್ತಾ ಹಾಗೆ ಇರ್ತಾಳೆ. ಇತ್ತ ಅಕ್ಕಿ ಬೇಸರದಿಂದ ಕೂತಿದ್ದಾಗ, ಏನಮ್ಮ ಇನ್ನೂ ಆಟ ಆಡೋದಕ್ಕೆ ಹೋಗ್ಲಿಲ್ವೇ ಅಂತ ಸುಧಾ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ನನ್ನ ಜೊತೆ ಆಟ ಆಡೋ ಮಕ್ಕಳೆಲ್ಲರೂ ಊರಿಗೆ ಹೋಗ್ಬಿಟ್ಟಿದಾರಮ್ಮ, ನಾನು ಒಬ್ಬಳೇ ಇದ್ದೀನಿ, ಅದಕ್ಕೆ ಬೋರಾಗಿ ಕೂತಿದ್ದೀನಿ ಅಂತ ಹೇಳ್ತಾಳೆ. ಸರಿ, ಹಾಗಾದರೆ ಏನು ಮಾಡೋಣ ಹೇಳು, ಹೋಗಲಿ ನೀನು ಕೂಡ ಸಾವಿತ್ರಿ ಅಜ್ಜಿ ಮನೆಗೆ ಹೋಗ್ತೀಯಾ, ನಾನಮ್ಮನ ಮನೆಗೆ? ಅಮ್ಮೋ, ನಾನು ಹೋಗೋದಿಲ್ಲ ಅಂತ ಕಂಗಾಲಾಗಿ ಹೇಳ್ತಾಳೆ. ಸುಧಾ ನಗ್ತಾ, ಯಾಕಷ್ಟೊಂದು ಭಯ, ಆಕೆ ಏನಾದರೂ ಕಚ್ಚಿ ತಿನ್ಬಿಡ್ತಾಳ ನಿನ್ನ? ನನ್ನನ್ನು ನೋಡಿದ್ರೆ ನಿನಗೆ ನಗು ಬರುತ್ತೆ, ಹೋಗಮ್ಮ. ಹಾಗೆ ನೀನು ಯಾವತ್ತೂ ಆ ಮುದುಗಿ ಕಡೆ ತಾನೇ ಸಪೋರ್ಟ್ ಮಾಡೋದು ನೀನು, ಅದಕ್ಕೆ ನನಗೆ ನನ್ನ ಭಯ ಆಯ್ತಾರ ನಿನಗೆ ಕಾಣಿಸ್ತಿಲ್ಲ. ಸರಿ ಬಿಡು, ಅಜ್ಜಿ ಹೇಳೋದು ಕೂಡ ನೀನು ಒಳ್ಳೆಯದಕ್ಕೆ ತಾನೇ, ಅರ್ಥ ಮಾಡ್ಕೊಳ್ಳಮ್ಮ. ನನಗೆ ಯಾವುದೇ ಅರ್ಥ ಬೇಡ, ನಾನು ಹೋಗೋದಿಲ್ಲ ಅಷ್ಟೇ. ಹಾಗಾದರೆ ಏನು ಮಾಡ್ತೀ? ಹೌದು, ಪೂರಿ ಇದ್ದಾಳಲ್ಲ? ಪೂರಿ ಕೂಡ ಇಲ್ಲ. ಆ ಪಾರಿಜಾತ ಅಂತ ತಾಯಿ ನೋಟವನ್ನು ಗಮನಿಸಿ, ಅದೇ ಪಾರಿಜಾತ ಅತ್ತೆ ಪೂರಿಯನ್ನು ಕರ್ಕೊಂಡು ಊರಿಗೆ ಹೋಗಿದ್ದಾಳೆ. 10 ದಿನಗಳ ತನಕ ಬರೋದೇ ಇಲ್ವಂತೆ. ಒಳ್ಳೆಯದಾಗಾದರೆ ನೀನು 10 ದಿನಗಳು ಯಾವುದಾದ್ರೂ ಪುಸ್ತಕ ತೊಗೊಂಡು ಓದು, ಸ್ವಲ್ಪ ಜ್ಞಾನ ಆದರೂ ಬರುತ್ತೆ. ನಂಗೆ ತುಂಬ ಜ್ಞಾನ ಇದೆ ಅಮ್ಮ, ಇನ್ನೂ ಹೆಚ್ಚಾದರೆ ಹೇಗೆ ತಡ್ಕೊಳ್ಳಿ ಹೇಳು. ಈ ಮಾತುಗಳೇ ಬಹಳ ಹೆಚ್ಚಾಗ್ತಿದೆ ಅಂತ ಅಕ್ಕಿ ಕಿವಿಯನ್ನು ಹಿಡಿದು ಎಳೀತಾಳೆ ಸುಧಾ. ಅಕ್ಕಿ ರಾಗ ತೆಗಿತಾ, ಅಮ್ಮ ಪ್ಲೀಸ್ ಅಂತ ಒದ್ದಾಡ್ತಾಳೆ. ಮುದ್ದಾಗಳ್ತಿರೋ ಮಗಳನ್ನು ನೋಡಿ ಬೇಸರ ತಡ್ಕೊಳ್ಳಾರ್ದೆ ಬಿಟ್ಬಿಡ್ತಾ, ಸರಿ ಹಾಗಾದರೆ ದೊಡ್ಡಮ್ಮನ ಹತ್ರಕ್ಕೆ ಹೋಗ್ತೀಯಾ? ಅಪ್ಪನನ್ನು ಸಾಯಂಕಾಲ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ ಅಂತ ಅಂತಾಳೆ. ಬೇಡಮ್ಮ, ಅಮ್ಮ ಅಕ್ಕನ ಹತ್ರಕ್ಕೆ ಹೋಗ್ತೀನಿ. ಹೀಗಾದರೂ ಅಂಜು ಅಕ್ಕ ಅಲ್ಲೇ ತಾನೇ ಇರೋದು, ಯುಕ್ತ ಅಕ್ಕ ಮತ್ತು ಅಂಜು ಅಕ್ಕ ಇಬ್ಬರನ್ನೂ ನೋಡಿದಾಗುತ್ತೆ. ಪ್ಲೀಸ್ ಹೋಗ್ಲಾ? ಯುಕ್ತ ಅವ್ರು ಕೂಡ ಈಗಷ್ಟೇ ಹೊಸದಾಗಿ ಸಂಸಾರ ಮಾಡ್ತಿದ್ದಾರೆ ಅಂತ ಯೋಚಿಸಿ, ಬೇಡಮ್ಮ ನೀನು ಹೊರಟೋದ್ರೆ ನಮಗೆ ಏನೂ ತೋಚೋದಿಲ್ಲ, ಅದಕ್ಕೆ ಇಲ್ಲೇ ಇರು ಚಿನ್ನ ಅಂತ ಮಗಳಿಗೆ ಸಮಾಧಾನವನ್ನು ಮಾಡ್ತಾಳೆ. ಹೌದಾ, ಸರಿ ಹಾಗಾದರೆ ಮತ್ತು ನಾನು ಕಾಲೇಜಿಗೆ ಹೋದರೆ ಏನು ಮಾಡ್ತೀರಿ? ಏನು ಮಾಡ್ತೀವಿ? ಊರಿಗೆ ಯಾವ ಬಸ್ ಬರುತ್ತೋ ಆ ಕಾಲೇಜಿಗೆ ಮಾತ್ರ ನಿನ್ನನ್ನು ಕಳಿಸ್ತೀನಿ ಹೊರತು ಹಾಸ್ಟೆಲ್ನಲ್ಲಿ ಮಾತ್ರ ಇಡೋದಿಲ್ಲ. ಯಾಕಂದರೆ ಈ ಚಿನ್ನದ ಮಗಳು ಇಲ್ದಿದ್ರೆ ನಿಮ್ಮ ಅಪ್ಪ ಇರಲಾರರು, ಆತ ಇಲ್ದಿದ್ರೆ ನಾನು ಇರಲಾರೆ. ಅದರಿಂದ ನಮ್ಮಿಬ್ಬರಿಗಾದರೂ ನೀನು ಇಲ್ಲೇ ಇದ್ದು ಓದ್ಕೊಳ್ಬೇಕು. ಅದು ಅಕ್ಕಿಗೂ ತಿಳಿದಿರೋದ್ರಿಂದ, ಹ್ಞೂ ಅಮ್ಮ ಇಲ್ಲೇ ಇದ್ದು ಓದ್ತೀನಿ. ಆದರೆ ಮಾವಯ್ಯ ಯಾವುದೋ ಕಾಲೇಜಿನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಅದೆಲ್ಲಿದೆ ಅಂತ ನಿಂಗೆ ಗೊತ್ತಿದೆಯಾ?
ಗೊತ್ತಿಲ್ಲ ಅಕ್ಕಿ ಫೋನ್ ಮಾಡಿ ಹೇಳ್ತೀನಿ ತಾನೇ. ಅವಾಗ ಯೋಚಿಸೋಣ ಬಿಡು, ಹೇಳ್ತಾರೆ ಅವರೇ ಫೋನ್ ಮಾಡಿ. ಆದರೆ ಅಮ್ಮ ನಂಗೆ ಬಹಳ ಬೋರ್ ಆಗ್ತಿದೆ ಅಂತ ಮೂಗು ಮುರಿತಾಳೆ. ಸುಧಾ ಚೆನ್ನಾಗಿ ಯೋಚಿಸಿ, ಮಾವಯ್ಯನಿಗೆ ಫೋನ್ ಮಾಡ್ತೀನಿ, ಮಾತಾಡು, ನಿನಗೆ ಯಾವುದಾದ್ರೂ ಉಪಾಯ ಹೇಳ್ತಾನೆ ಅಂತ ಹೇಳಿದ ತಕ್ಷಣ ಅಕ್ಕಿ ಉತ್ಸಾಹದಿಂದ ಓಡೋಗಿ ಸುಧಾಳ ಫೋನ್ ತಂದು ಕೊಡ್ತಾಳೆ. ಸುಧಾ ನಗ್ತಾ ಪೃಥ್ವಿರಾಜ್ಗೆ ಫೋನ್ ಮಾಡ್ತಾಳೆ. ಅಷ್ಟರ ತನಕ ಸೂರ್ಯನೊಂದಿಗೆ ಮಾತಾಡ್ಕೊಂಡು ಬಂದು ಪೃಥ್ವಿ ಅಕ್ಕನಿಂದ ಫೋನ್ ಬರ್ತಿರೋದನ್ನು ಕಂಡು ವಿಷಯ ಏನಂತ ತಿಳಿಯೋದಕ್ಕೋಸ್ಕರ ಫೋನನ್ನು ಪಿಕ್ ಮಾಡಿ, ಹಲೋ ಅಕ್ಕ ಅಂತ ಅಂತಾನೆ. ಹಲೋ, ಏನು ಮಾಡ್ತಿದ್ದೀಯ ತಮ್ಮ? ಏನೂ ಇಲ್ಲಕ್ಕ, ಇಷ್ಟರಲ್ಲೇ ಕೂಲಿ ಆಳುಗಳು ಹೋಗ್ಬಿಟ್ಟಿದ್ದಾರೆ, ನಾನು ಕೂಡ ಮನೆಗೆ ಹೊರಟಿದ್ದೀನಿ ಈಗ. ಊಟ ಮಾಡಿದ್ರಕ್ಕ? ಇನ್ನೂ ಇಲ್ಲಪ್ಪ, ಇನ್ನೂ ನಿಮ್ಮ ಭಾವ ಬರಲಿಲ್ಲ. ಏನಕ್ಕ ಫೋನ್ ಮಾಡಿದ್ಯಾ? ಅದೇನೂ ಇಲ್ಲಪ್ಪ, ಅಕ್ಕಿ ಬರ್ತೀನಿ ಅಂತಿದ್ದಾಳೆ, ಮತ್ತು ನಿಮ್ಮಿಬ್ಬರ ಮಧ್ಯೆ ಅವಳು ಅಡ್ಡಿ ಆಗ್ತಾಳೇನೋ ಅಂತ ಅಕ್ಕಿ ಹಿಂಜರಿತಾಳೆ ಅಂದಾಗ, ಅಕ್ಕ ಏನು ಹೇಳೋದಕ್ಕೆ ಬಯಸಿದಾಳೆ ಅಂತ ಪೃಥ್ವಿರಾಜ್ಗೆ ಅರ್ಥ ಆಗಿ, ಪರವಾಗಿಲ್ಲ ಅಕ್ಕ, ಅಕ್ಕಿಯನ್ನು ಬರೋದಕ್ಕೆ ಹೇಳು ಅಂತ ಅಂತಾನೆ. ಮತ್ತು ನೀನು ಆತಂಕ ಪಡಬೇಡ ಅಕ್ಕ, ನಾವು ಚೆನ್ನಾಗಿದ್ದೀವಿ, ನಮ್ಗೆ ಯಾವುದೇ ತೊಂದರೆ ಇಲ್ಲ, ಅವಳನ್ನ ಬರೋದಕ್ಕೆ ಹೇಳು. ಪಾಪ ರಜೆ ದಿನಗಳಲ್ವೇ, ಅವಳಿಗೇನೂ ತೋಚ್ತಿಲ್ಲ, ಹೇಗಾದರೂ ಯುಕ್ತಾಳಿಗೆ ಕೂಡ ಸಮಯ ಕಳೀತೆ, ಅವಳಿಗೂ ಕೂಡ ಕಾಲೇಜ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಸಮಯ ಇರೋದ್ರಿಂದ ಅವಳ ಜೊತೆ ಸ್ವಲ್ಪ ದಿನ ಇದ್ದು ಬರ್ತಾಳೆ. ಬಹಳ ದಿನಗಳು ಬೇಡ ಪೃಥ್ವಿರಾಜ್, ಒಂದು 4 ದಿನ ಇರಿಸ್ಕೊಂಡು ಕಳಿಸ್ಬಿಡು. ಇಲ್ಲಿ ಮಕ್ಕಳು ಯಾರೂ ಇಲ್ಲ ಅಂತ ಕಳಿಸ್ತಿದ್ದೀನಿ ಹೊರತು ಇಲ್ಲದಿದ್ದರೆ ಹೋಗೋದಕ್ಕೆ ನಾನು ಖಂಡಿತ ಬಿಡ್ತಿರ್ಲಿಲ್ಲ. ಅಕ್ಕ ಏನಾಯ್ತು ಈಗ? ಆಗಲ್ಲಪ್ಪ, ಈಗಾಗಲೇ ಅಂಜು ಇಲ್ಲದೆ ಮನೆ ಬಿಕೋ ಅಂತಿದೆ, ಇನ್ನು ಇವಳು ಕೂಡ ಇಲ್ದಿದ್ರೆ ಒಂಟಿ ಆಗಿಬಿಡ್ತೀವಿ ಎಂಬ ಆತಂಕ ಅಷ್ಟೆ ಅಂತ ತಲೆ ತಿರುಗಿಸಿ ಅಕ್ಕಿಯನ್ನು ನೋಡ್ತಾಳೆ. ತಾಯಿ ಮುಖವನ್ನು ನೋಡಿ ಅಕ್ಕಿಗೂ ಕಣ್ಣ ನೀರು ತುಂಬಿಕೊಂಡು ಮುಖ ಸಣ್ಣಗೆ ಮಾಡ್ಕೊಂಡು ನೋಡ್ತಾಳೆ. ಅಕ್ಕಿಯನ್ನು ಹಾಗೆ ನೋಡಿ ಮೆಲ್ಲಗೆ ನಕ್ಕು, ಬಂದ ನಂತರ ಸುಮ್ಮನೆ ಖಾಲಿ ಕೂರಿಸ್ಬೇಡಪ್ಪ, ಯಾವುದಾದ್ರೂ ಪುಸ್ತಕವನ್ನು ಓದಿಸು, ಇಲ್ದಿದ್ರೆ ಕಾಲೇಜ್ ಆರಂಭವಾಗೋಷ್ಟರಲ್ಲಿ ಎಲ್ಲ ಮರೆತು ಹೋಗ್ಬಿಡ್ತಾಳು ಅಂತ ಸುಧಾ ಹೇಳ್ತಿದ್ದಾಗ ಅಕ್ಕಿ ಅಳುಮುಖ ಸ್ವಲ್ಪ ಕೋಪವಾಗಿ ಬದಲಾಗಿ ಅಮ್ಮ ಅಂತ ಅರ್ಚ್ತಾಳೆ. ಅಕ್ಕಿ ಕೂಗಿಗೆ ನಗ್ತಾ, ಸರಿ ಅಕ್ಕ, ಸಾಯಂಕಾಲ ಭಾವನ ಜೊತೆ ಕಳಿಸ್ಕೊಡು, ಒಂಟಿಯಾಗಿ ಕಳಿಸ್ಬೇಡ ಅಂತಾನೆ ಪೃಥ್ವಿರಾಜ್. ಸರಿ, ಹಾಗೆ ಆಗ್ಲಪ್ಪ ಅಂತ ಫೋನನ್ನು ಕಟ್ ಮಾಡಿಬಿಡ್ತಾಳೆ. ಫೋನ್ ಜೇಬಿನಲ್ಲಿ ಇಟ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಮನೆಗೆ ಬರ್ತಾ ಇದ್ದಂತೆ ಯುಕ್ತ ಇಬ್ಬರಿಗೂ ಅನ್ನ ಬಡಿಸಿ ತಾನು ಕೂಡ ಊಟಕ್ಕೆ ಕೂತ್ಕೊತಾಳೆ. ಪೃಥ್ವಿರಾಜ್ ಅನ್ನ ತಿಂತ ಅಕ್ಕಿ ವಿಷಯವನ್ನು ಹೇಳಿ ಅವಳನ್ನ ಕರ್ಕೊಂಡು ನಗರಕ್ಕೆ ಹೋದರೆ 2 ಕೆಲಸಗಳು ಒಟ್ಟಿಗೆ ಆಗುತ್ತವೆ ಅಂತ ಯೋಚನೆ ಮಾಡ್ತಾನೆ. ಎಷ್ಟು ಕೆಲಸ ಕೆಡಿಸ್ದೆ ಬೃಂದಾ, ನೀನು ಕೇಳಿದೆ ಅಂತ ಸಹಾಯ ಮಾಡಿದೆ, ಈಗ ಅವನನ್ನು ಯಾರೋ ಬಂದು ನನ್ನ ಬಗ್ಗೆ ಕೇಳ್ತಿದ್ದಾರೆ ಅಂತ ನೀನೇ ಹೇಳ್ತಿದ್ಯಾ? ನಿಜಕ್ಕೂ ಅವರಿಗೆ ಆ ವಿಷಯ ಹೇಗೆ ತಿಳಿತು? ಅದೇ ನಂಗೆ ಅರ್ಥ ಆಗ್ತಿಲ್ಲ. ನಾನು ಮಾತ್ರ ಯಾರಿಗೂ ಏನೇನೂ ಹೇಳೋದಿಲ್ಲ. ಆ ವ್ಯಕ್ತಿ ಮಾತ್ರ ಪಕ್ಕಾ ಮಾಹಿತಿಯೊಂದಿಗೆ ಬಂದು ನನ್ನ ಕುತ್ತಿಗೆಯನ್ನು ಹಿಡ್ಕೊಂಡ. ಹೀಗಾದರೂ ಮಾಡಿ ಕಷ್ಟಪಟ್ಟು ಆತನಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಆದರೆ ಎಷ್ಟೇ ಆದರೂ ಒಳ್ಳೆಯದು, ನೀನು ಕೆಲವು ದಿನಗಳು ಊರಿಗೆ ಬರಲೇಬೇಡ. ಮತ್ತು ಆ ಲೋಕದ ವಿಷಯ ಅದು ಎಲ್ಲಿಗೆ ಹೋಗುತ್ತೆ, ಎಂದಿಗೂ ಅದರ ಸಂಗತಿಯನ್ನು ತೇಲ್ಸ್ಬಿಡೋಣ ನಾವೇ. ಮೊದಲು ಮಾತ್ರ ನೀನು ಜಾಗರೂಕತೆಯಿಂದ ಅಲ್ಲೇ ಇದ್ದುಬಿಡು ಅಂತ ಹೇಳಿದ ತಕ್ಷಣ, ಸರಿ, ನೀನು ಕೂಡ ಆತನ ಬಗ್ಗೆ ಏನಾದರೂ ಮಾಹಿತಿ ತಿಳಿದ ತಕ್ಷಣ ನನಗೆ ಹೇಳು ಅಂತ ಹೇಳಿ ಆತ ಇನ್ನು ಅಲ್ಲಿಂದ ಹೊರ್ಟು ಹೋಗ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.